ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಆಗಿರೋ ಅನ್ಯಾಯಕ್ಕೆ ನೀವೇ ನ್ಯಾಯ ಕೊಡ್ತೀರಾ ಅಥವಾ ನಾವ್ ರಾಹುಲ್ ಯಜಮಾನ್ ಹತ್ರ ಹೋಗ್ಬೇಕಾ? ಇವಳು ನಿನ್ನ ವಿಡಿಯೋ ಕಳಿಸಿದ್ಲಲ್ಲ, ಏನಾಯ್ತು? ಅಂದ್ರೆ ಒಂದ್ ಹೆಣ್ಮಗಳು ಮಾನದ ಪ್ರಶ್ನೆ ಬಂದಾಗ್ಲೂ ಕೂಡ ನಿಮ್ ಮಗ ನಿಮ್ಮ ಮಾತೆ ಕೇಳ್ಕೊಂಡಿರ್ತಾನೆ ಅಂತನಾ? ಹಾಗಾಗುತ್ತೆ ಅನ್ನೋದಾದ್ರೆ ನಾನು ಅದನ್ನು ನೋಡ್ತೀನಿ. ರಶ್ಮಿ, ರಾಹುಲ್ ಯಜಮಾನ್ರಿ ಎಲ್ಲಿದ್ದಾರೆ ಅಂತ ಹುಡುಕಿ ಅವ್ರನ್ನೇ ಕೇಳೋಣ. ಅವರು ತ್ರಿವೇಣಿ ಅಮ್ಮನ್ ಮಗನೇ ಆಗಿದ್ರೆ ನಮ್ಗೆ ನ್ಯಾಯ ಕೊಡಿಸ್ತಾರೆ. ನಾನು ಅದನ್ನೇ ಅವಾಗ್ಲಿಂದ ಹೇಳ್ತಾ ಇರೋದು. ಈ ಅಮ್ಮನ ಹತ್ರ ಬಂದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ಬಾಲ ಹಿಡ್ದು ಎಳಿದ್ರೆ ತಲೆನೂ ಬರ್ಲೇಬೇಕು. ಅಲ್ಲೊಂದ್ ಶುರು ಮಾಡಿದ್ರೆ ಎಲ್ಲ ಹೊರಗ್ ಬರುತ್ತೆ. ಬಾ ನಯನ. ನಯನ, ಒಂದ್ ನಿಮಿಷ. ನೋಡ್ದಿಯ ಇವ್ರ ಆಟನ? ಮೇಲಿದ್ರೆ ಕಾಲು ಹಿಡಿತಾರೆ, ಕೆಳಗ್ ಬಿದ್ರೆ ಜುಟ್ಟು ಹಿಡಿತಾರೆ. ನಯನ, ರಾಹುಲ್ ಅವ್ರಿಗೆಲ್ಲ ಹೇಳ್ಬಿಡೋಣ, ಪಂಚರನ್ ಸೇರ್ಸೋಣ, ಅಲ್ಲೇ ಎಲ್ಲ ಇತ್ಯರ್ಥ ಆಗೋಗ್ಲಿ. ಏನಾಯ್ತು? ನಾನ್ ಯಾವ್ದೋ ಟೆನ್ಷನ್ ಅಲ್ಲಿದ್ದೆ. ನೀವು ಸುಮ್ನೆ ಬಂದು ಆ ರೀತಿ ಮಾತಾಡಿದ್ರೆ ಕೋಪ ಬರಲ್ವಾ? ಏನಾಯ್ತು ಅಂತ ಹೇಳಿ. ನಯನ, ಇವರು ಬಣ್ಣ ಬದಲಾಯಿಸ್ತಾ ಇದಾರೆ, ನಂಬೇಡ. ನಮಗ್ ನ್ಯಾಯ ಸಿಗಲ್ಲ ಇವ್ರ ಹತ್ರ. ನಾನ್ ಹೇಳ್ತಾ ಇದ್ದೀನಿ, ನಿನಗ್ ಏನ್ ನ್ಯಾಯ ಬೇಕೋ ಅದನ್ನ ಒದಗಿಸ್ಕೊಡೋದು ನನ್ ಜವಾಬ್ದಾರಿ. ವಿಷಯ ಏನಾಯ್ತು ಅಂತ ಮೊದ್ಲು ಹೇಳಿ. ರಶ್ಮಿ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ ವಿಶ್ವ ಅವಳನ್ನ ಎಳ್ಕೊಂಡೋಗಿ ಅವಳ ಜೊತೆ ಕೆಟ್ಟದಾಗಿ ನಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ನಯನ, ಇವರು ಲಾಯರ್ ಇದ್ದಾಗೆ, ಇದಕ್ಕೂ ಸಾಕ್ಷಿ ಕೇಳ್ತಾರೆ. ಓರೇಗೌಡ್ರು, ಸುರೇಶ್ ಅಣ್ಣ, ನಾನು ಎಲ್ರೂ ಸೇರ್ಕೊಂಡು ನಿಮ್ ಬಂಟಿಂಗ್ಗೆ ಹೊಡೆದಿದ್ದೀವಿ. ಇದಕ್ಕಿಂತ ಸಾಕ್ಷಿ ಇನ್ನೇನಾದ್ರೂ ಬೇಕಾ? ನಯನ, ಈ ವಿಚಾರಣೆ ಇಲ್ಲ ಆಗ್ಬಾರ್ದು, ರಾಹುಲ್ ಯಜಮಾನ್ರು ಮುಂದೆ ಆಗ್ಬೇಕು. ನೋಡ್ ನಯನ, ಇಂಥ ಕೆಲ್ಸ ಯಾವನೇ ಮಾಡಿರ್ಲಿ ನಾನ್ ಸಹಿಸ್ಕೊಳಲ್ಲ, ಸುಮ್ನೇನೂ ಇರಲ್ಲ. ಈ ತರ ವಿಷಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ರಶ್ಮಿ, ನೀನ್ ನೊಂದ್ಕೋಬೇಡ. ಅವನ ಹತ್ರ ನಾನ್ ಮಾತಾಡ್ತೀನಿ. ಇದೇ ಅವನ್ಗಿವತ್ತು. ಏ ವಿಶ್ವ, ಊರುಟನೆ ನಡೀತಿತ್ತು ತಾನೆ? ಅಲ್ಲಿಗ್ ಬಾ, ಈಗ್ಲೇ ಬರ್ಬೇಕು. ನಮಸ್ತೆ ನೇತ್ರ ಅವರೇ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವೇ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮನ್ನ ನೋಡಿ ತುಂಬಾನೇ ಸಂತೋಷ ಆಯ್ತು ನವೀನ್ ಅವರೇ. ಇಲ್ಲಿ ನಂಗೆ ಯಾರು ಗೊತ್ತಿಲ್ವಲ್ಲ, ಅದಕ್ಕೆ. ನಾನೊಬ್ನೇ ಅಲ್ಲ, ಒಳಗಡೆ ನಿಮ್ಮ ಕಂಪ್ನಿ ಕೊಡಕ್ಕೆ ಅಂತ ಇನ್ನೂ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ಹೌದಾ? ನನಗ್ ಫ್ರೆಂಡ್ಸ್ ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ಇವತ್ತು ತುಂಬಾ ಸಂಭ್ರಮ ಇರುತ್ತೆ ಅಂತ ಆಯ್ತು. ರಿಸೆಪ್ಷನ್ ಮಾಡೋದೇ ಅದಕ್ಕಲ್ವಾ? ಅಂದಾಗೆ ರಾಹುಲ್ ಅವ್ರು ಹೇಗಿದ್ದಾರೆ? ಅವನ್ಗೇನು, ಅವ್ನ್ ರಾಜ್ಕುಮಾರ, ಯಾವಾಗ್ಲೂ ಚೆನ್ನಾಗೇ ಇರ್ತಾನೆ. ನವೀನ್ ಅವ್ರೆ, ನಿಮ್ಗೊಂದ್ ಮಾತ್ ಕೇಳ್ತೀನಿ, ನೀವ್ ತಪ್ಪು ತಿಳ್ಕೋಬಾರ್ದು. ಏನ್ ಕೇಳಿ ನೇತ್ರ ಅವ್ರೆ? ನಿಮ್ಗೆ ರಶ್ಮಿ ಗೊತ್ತಾ? ಹಾ, ಗೊತ್ತು. ಅವಳು ಮುಂಚೆ ನಮ್ಮನೆಯಿಂದನೇ ಇದ್ದಿದ್ದು. ಆಗ ನಮ್ಮನೆಗೆ ಹಾಲಾಗ್ತಿದ್ದೆ ಅವಳು ತುಂಬಾ ಸಹಾಯ ಮಾಡಿದಾಳೆ, ಹಾಗಾಗಿ ಕೇಳ್ದೆ. ಅವ್ರು ಈಗ್ಲೂ ಹಾಗೆ ಇದ್ದಾರೆ. ತುಂಬಾ ಸಂತೋಷ, ಅವಳು ಯಾವಾಗ್ಲೂ ಹಾಗೆ. ಆದ್ರೆ ನವೀನ್ ಅವ್ರೆ, ರಶ್ಮಿ ನನಗೆ ರಾಹುಲ್ ಅವ್ರ ಮದ್ವೆದು ಇನ್ನೊಂದ್ ಮದ್ವೆ ಪತ್ರಿಕೆ ತಂದ್ಕೊಟ್ಲು. ಏನೇ ಇದು ಅಂತ ಕೇಳಿದ್ರೆ, ಇವಾಗ ನಾನ್ ನಿಂಗೆ ಏನೂ ಹೇಳಲ್ಲ, ಮದ್ವೆಗ್ ಬಾ, ಎಲ್ಲ ನಿಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ಲು. ಅದ್ರ ಜೊತೆ ಇನ್ನೊಂದ್ ಪತ್ರಿಕೆ ಬಂದಿರ್ಬೇಕಲ್ಲ? ಹೌದು. ಅಲ್ಲ ನವೀನ್ ಅವ್ರೆ, ಒಂದೇ ಮದ್ವೆಗೆ ಮೂರ್ ಮದ್ವೆ ಪತ್ರಿಕೆನಾ? ಇಲ್ಲಿ ತುಂಬಾ ಗೋಜಲು ನಡೀತಾ ಇದೆ, ಏನು ಅಂತ ಹೇಳಕ್ಕಾಗಲ್ಲ. ನಾಳೆನೆ ಎಲ್ಲ ಗೊತ್ತಾಗೋದು. ಸರಿ ನೇತ್ರ ಅವ್ರೆ, ಬನ್ನಿ ಒಳಗಡೆ ಹೋಗೋಣ.
சும்மா அதிருದಿಲ್ಲೇ சும்மா பேசுறದಿಲ್ಲೇ ಈ ದಾನಪ್ಪ ಯಾರು ಅಂತ ಇಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ನೇತ್ರಾವತಿ, ನಿನ್ ಜೊತೆ ಡ್ಯಾನ್ಸ್ ಮಾಡೋಣ ಅಂತ ಬಂದಿನಿ. ಅವ್ನ್ ಯಾವನ್ಗೋಸ್ಕರನೋ ನಾವ್ ನ್ಯಾಯಕ್ಕೋಸ್ಕರ ಇಲ್ಲಿ ಕಾಯ್ಬೇಕಾ? ನಯನ, ನಮಗ್ ಅನ್ಯಾಯ ಆಗಿದೆ. ಸಾಕ್ಷಿ ಕೂಡ ನಮ್ಮ ಹತ್ರ ಇದೆ. ಬಾ ರಾಹುಲ್ ಅವ್ರ ಹತ್ರ ಹೋಗೋಣ. ನ್ಯಾಯ ಬೇಕು ಅಂದ್ರೆ ಕಾಯ್ಲೇಬೇಕು ರಶ್ಮಿ. ನಾನ್ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಿದ್ದೀನಲ್ವಾ? ಏನಂತ ಹೇಳ್ದು? ಏನು ಅಂತ ಗೊತ್ತಿಲ್ಲ ನಿನ್ಗೆ? ಹಾ, ಹೆಣ್ಣು ಅಂದ್ರೆ ಏನು ಅನ್ಕೊಂಡಿದ್ಯಾ? ಈ ಆಟ ಎಲ್ಲ ನನ್ನ ಹತ್ರ ಆಡಿದ್ರೆ ಈಗ್ಲೇ ಕಳಿಸ್ತೀನಿ ನಿನ್ನ. ಕ್ಷಮಾಪಣೆ ಕೇಳು, ಕ್ಷಮಾಪಣೆ ಕೇಳು ಅಂದೆ. ಮಾಡಿರೋದು ಮಣ್ ತಿನ್ನೋ ಕೆಲ್ಸ. ಕ್ಷಮಾಪಣೆ ಕೇಳು ಅಂದ್ರೆ ಮುಖ ನೋಡ್ತಿದ್ಯಾ? ಕೇಳೋ. ಸಾರಿ. ರಶ್ಮಿ, ನಿನ್ ಮನ್ಸಿಗೆ ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಮದ್ವೆ ಮನೆಯಲ್ಲಿ ಇದೆಲ್ಲ ತುಂಬಾ ಅಸಹ್ಯ ಅನ್ಸತ್ತೆ. ಆಹಾ, ಈಗ ನೀತಿ ಹೇಳ್ತಾ ಇದ್ದೀರಾ. ಆದ್ರೆ ಆಗ ಇವ್ನು ಆಡ್ತಿರೋದ್ ನೋಡ್ಬೇಕಿತ್ತು. ಸೀಳ್ ನಾಯಿ ತರ ಆಡ್ತಿದ್ದ. ಹೇಳ್ತೆ ಅಲ್ವಾ, ಬಿಟ್ಬಿಡಮ್ಮ. ಈ ವಿಷಯ ಇಲ್ಲಿಗೆ ಬಿಡ್ಬೇಕು ಅಂದ್ರೆ ಈಗ್ಲೇ ಇವನ ಊರ್ ಬಿಟ್ಟು ಕಳ್ಸಿ. ಇಲ್ಲ, ಪಂಚರನ್ ಕರೆಸ್ತೀನಿ, ನ್ಯಾಯ ಮಾಡ್ತೀನಿ. ರಶ್ಮಿ, ಸಮಾಧಾನ ಮಾಡ್ಕೋ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ನಿಮ್ ಮಗಳಿಗೆ ಹೀಗೆ ಆಗಿದ್ರೆ ಹೀಗೆ ಸಮಾಧಾನ ಮಾಡ್ತಿದ್ರಾ? ನಿಮ್ಮಂತ ಜನ ಹೀಗಾಡೋದಿಕ್ಕೆ ಇಂಥವ್ರಿಗೆಲ್ಲ ಬೆಳೆಯೋದು. ಇಂಥ ಕೆಟ್ಟ ಜನ ಈ ಊರಲ್ಲಿ ಇರಬಾರ್ದು. ಹೌದು, ಅದೇ ಸರಿಯಾದ ಮಾತು. ಇಂಥ ಜನ ಎಲ್ಲ ನಮ್ಮ ಊರಲ್ಲಿ ಇರಬಾರ್ದು. ಕಳ್ಸಿ ಅಮ್ಮ ಅವನ್ನ ಊರಿಂದ ಆಚೆ. ಆಯ್ತು, ನಾಳೆ ಮದ್ವೆ ಒಂದು ಮುಗಿಲಿ, ಇವನನ್ನ ಕಳಿಸ್ತೀನಿ. ಈಗ ಕಳ್ಸಿದ್ರೆ ಮದ್ವೆ ಕೆಲ್ಸ ಎಲ್ಲ ಇವನೇ ನೋಡ್ಕೋತಾ ಇದ್ದಾನೆ. ಬಂದವರೆಲ್ಲ ಕೇಳೋಕ್ ಶುರು ಮಾಡ್ತಾರೆ. ಅದಕ್ಕೆ ಇದೊಂದು ಅವಕಾಶ ಕೊಡು. ಆಯ್ತು, ನೀವು ಮಾತು ಕೊಡ್ತಾ ಇದ್ದೀರಾ. ನಾಳೆ ಈ ಮಾತನ್ನ ತಪ್ಪಿದ್ರೆ ನಾನು ನಾಳೆ ಪಂಚಾಯಿತಿ ಸೇರಿಸ್ಬೇಕಾಗುತ್ತೆ. ಇಲ್ಲಮ್ಮ, ನಾನ್ ಮಾತು ಕೊಡ್ತಾ ಇದ್ದೀನಿ. ಮದ್ವೆ ಮುಗಿದ ತಕ್ಷಣ ಇವನನ್ನ ಕಳ್ಸೋ ವ್ಯವಸ್ಥೆ ನಾನ್ ಮಾಡ್ತೀನಿ. ರಶ್ಮಿ, ನಿನ್ಗೆ ರಾಹುಲ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಗೊತ್ತಂತೆ? ಅವಳಿಗೇನು, ನನಗೂ ಗೊತ್ತು. ಆದ್ರೆ ನೀವ್ ಯಾವ ತರ ಕೇಳಿದ್ರು ನಾನ್ ಬಾಯ್ ಬಿಡಲ್ಲ. ಮದ್ವೆ ಮುಗಿದ್ಮೇಲೆ ತಾರೆಯಿಂದ ಗುಡಿ ಒಡವೆನ ಕೊಡ್ಸಿ, ಆಮೇಲೆ ನಾನು ಅಪ್ಪ ಅಮ್ಮನ ಕರ್ಕೊಂಡು ಈ ಊರ್ ಬಿಟ್ಟು ಹೋಗ್ತೀನಿ. ಆದ್ರೆ ನೀವ್ ಮಾತಿಗೆ ತಪ್ಪಿದ್ರೆ ನಾನು ಯಾರನ್ನೂ ಉಳ್ಸಲ್ಲ. ಆರತಕ್ಷತೆ ಶುರು ಆಗ್ತಾ ಇದೆ. ಅದಕ್ಕೆ ನಾವೆಲ್ಲ ಸಿದ್ಧ ಮಾಡಬೇಕು. ಏನಪ್ಪ, ಅದ್ಯಾರೋ ಹುಡುಗಿ ರಶ್ಮಿ ಏನ್ ಹೇಳಿದ್ಲು? ನಮ್ಮನ್ನ ಮದುವೆಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ಲಾ? ಅದು ಅಲ್ಲೆಲ್ಲ ಸರಿ ಹೋದ್ಮೇಲೆ ನಾನು ಕಾಲ್ ಮಾಡ್ತೀನಿ, ಆಗ ನಿಮ್ಮನ್ನ ಕರ್ಕೊಂಬ ಅಂತ ಹೇಳಿದ್ರು. ಅಲ್ಲಪ್ಪ, ತಾರಾ ಜೊತೆ ಮದ್ವೆ ನಿಲ್ಸಕ್ಕೆ ಬೇರೆ ಏನಾದ್ರೂ ಉಪಾಯ ಮಾಡಿದಾರ ಅಂತ
ಅದೇನೋ ನನಗೂ ಗೊತ್ತಿಲ್ಲಮ್ಮ. ಆದ್ರೆ ನಯನ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಗಡಿಬಿಡಿ ಆಗಿದ್ರು. ಅಲ್ಲೇನೋ ತೊಂದರೆ ಆಯ್ತು ಅಂತ ಕಾಣುತ್ತೆ. ನಾನು ನೋಡ್ಕೊಂಬರ್ತೀನಿ. ಅಲ್ಲ, ಇವರೆಲ್ಲ ಸೇರ್ಕೊಂಡು ಮದುವೆ ನಿಲ್ಸೋದಕ್ಕೆ ಏನಾದ್ರು ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರೋ ಏನೋ, ಆದ್ರೆ ಅವರು ಅದ್ರಲ್ಲಿ ಸೋತೋದ್ರೆ ಆಗ ರಾಹುಲ್ ಬದುಕಿದ್ದು ಸತ್ ಹಾಗೆ. ಅಯ್ಯೋ, ಹಾಗೆಲ್ಲ ಅನ್ಬೇಡಿ. ಹಾಗೆಲ್ಲ ಆಗ್ಬಾರ್ದು. ಅವ್ರು ಮಾಡೋ ಪ್ರಯತ್ನ ಅವ್ರು ಮಾಡ್ಲಿ, ನಾವು ಮಾಡೋದನ್ನ ನಾವು ಮಾಡೋಣ. ನಾನು ಅದೇ ಹೇಳ್ತಾ ಇರೋದು. ಅವರಿಂದಾನೋ ಇಲ್ಲ ನಮ್ಮಿಂದಾನೋ ಈ ಮದುವೆ ಹೇಗಾದ್ರೂ ನಿಂತು ರಾಹುಲ್ ಮತ್ ನಯನ ಮದುವೆ ಆದ್ರೆ ಸಾಕು. ಹೌದೌದು, ನಾವು ಹೋಗೋಣ. ನೀವ್ ಹೇಳ್ದಾಗೆ ರಾಹುಲ್ ಮುಂದೆ ನಿಂತು ನಮಗ್ ಸುಬ್ಬಿ ಮಾಡಿದ್ದ ಅನ್ಯಾಯನ ಅವ್ನ ಮುಂದೆ ಹೇಳ್ಬಿಡೋಣ. ಅವ್ನ್ ಪ್ರೀತಿಸ್ತಾ ಇರೋದು ತಾರನಲ್ಲ, ನೈನನ್ನ ಅನ್ನೋ ಸತ್ಯ ಹೇಳಿ ನೈನ ಜೊತೆ ಅವ್ನ ಮದ್ವೆ ಮಾಡ್ಬಿಡೋಣ. ಹೌದು ತ್ರಿವೇಣಿ, ಇದರಿಂದ ನಮ್ಮ ಪ್ರಾಣ ಹೋದ್ರು ಸರಿ. ಆ ಶಿವನಿಗೆ ಗೊತ್ತಾಗದೇ ಇರೋ ತರ ನಾವಿಲ್ಲಿಂದ ಹೋಗ್ಬೇಕು. ಸರಿ, ಹಾಗೆ ಮಾಡೋಣ. ಎಲ್ಲಿ ಹೋದ್ಲಿಕ್ಕಿ? ನನ್ನ ನೇತ್ರಾವತಿನ ನೋಡ್ಲಿಲ್ಲ ಅಂದ್ರ ನನ್ನ ಕೈಕಾಲ ಆಡೋದಿಲ್ಲ. ಅಬಾಬಾಬಾ, ಏನು ಮಸ್ತ್ ಐತಿ ಈ ರಥ. ನನ್ನ ನೇತ್ರಾವತಿ ಏನಾದ್ರೂ ನನ್ನ ಮದುವೆ ಆಗಕ್ಕೆ ಒಪ್ಕೊಂಡ್ಲಪ್ಪ ಅಂತಂದ್ರ ಈ ರಥದ ಮೇಲೆ ಕೂರಿಸ್ಕೊಂಡು ಪುಷ್ಪಕ ವಿಮಾನದ ಗತಿ ಆಕಾಶ ತುಂಬೆಲ್ಲ ಹಾರಾಡ್ಸ್ಕೊಂಡು ಕರ್ಕೊಂಡ್ಬರ್ತೀನಿ. ಹಾ, ಇಲ್ಲೇದಲ್ಲ ನೇತ್ರಾ, ಬಂದೆ 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 ಬಂದೆ. ಅದೇ ಇವತ್ ನೀವು ನನ್ನ ಕೆನ್ನೆಗೆ ಆ ಮುಸ್ರಿ ಮುಂದೆ ಹೊಡೆದ್ರಿ ಅಲ್ವಾ? ಇವತ್ತು ನನ್ಗಾಗಿರೋ ಅವಮಾನಕ್ಕೆ ನಾನ್ ನಿಮ್ಮೇಲೆ ಸೇಟ್ ತೀರಿಸ್ಕೋತೀನಿ. ಬಿಡಲ್ಲ. ನಿಮ್ಮ ಗುಟ್ಟುಗಳೆಲ್ಲ ನನಗೆ ಗೊತ್ತಿದೆ. ನೀವ್ ಯಾರಿಗೇನ್ ಮಾಡಿದಿರ ಎಲ್ಲ ನನಗೆ ಗೊತ್ತಿದೆ. ಬಿಡಲ್ಲ ಅತ್ತೆ. ಕೊಟ್ಟಿಗೆ ಸುಬ್ಬಿ, ನಾನ್ ನಿನ್ ಬಗ್ಗೆ ಒಂದೇ ಒಂದು ಮಾತು ಹೊರಗಾಕಿದ್ರು ನೀನಿಲ್ಲಿರಲ್ಲ. ಚಿಟಿಕೆ ಹೊಡೆಯೋದ್ರೊಳಗಡೆ ನಿನ್ನ ಬೀದಿಗೆ ಇಳಿಸ್ತೀನಿ. ನಾನು ಶಕುನಿ. ನನಗೆ ಆಶ್ರಯ ಕೊಟ್ಟ ದಿನಾನೇ ನಿನ್ನ ಕೌಂಟ್ ಡೌನ್ ಶುರು ಆಗಿದೆ. ನೀನು ನನಗೆ ಹೊಡಿತ್ಯಲ್ಲ, ನೋಡ್ತಾ ಇರು ನಿನಗೇನು ಮಾಡ್ತೀನಿ ಅಂತ. ಈ ವಿಶ್ವ ಅಂದ್ರೆ ಸುಮ್ಮನೆ ಅಲ್ಲ. ಬಿಡಲ್ಲ, ನಿನ್ನ ಬಿಡಲ್ಲ. ವಿಶ್ವ, ಹೇಳಿ. ಬೇಜಾರ್ ಮಾಡ್ಕೋಬೇಡ್ವೋ? ಇರ್ಲಿ ಬಿಡಿ, ನಾವು ನಿಮ್ಮನೆ ಆಳ್ಗಳಲ್ವಾ, ಅನ್ನ ಹಾಕಿ ಸಾಕಿರ್ತೀರ. ನೀವ್ ಹೊಡಿತೆ ಬೇರೆ ಇನ್ಯಾರು ಹೊಡಿತಾರೆ? ತಲೆ ಇಲ್ದಿರೋರ್ ತರ ಮಾತಾಡ್ಬೇಡ. ನಯನನ್ ಮುಂದೆ ನಾನೇನಾದ್ರೂ ಒಂದು ಮಾಡ್ಲೇಬೇಕಾಗಿತ್ತು. ಇಲ್ಲ ಅಂದ್ರೆ ದೊಡ್ಡ ಗಲಾಟೆನೆ ಮಾಡಿರೋಳವಳು. ನಿಜ, ಇವತ್ತವ್ರ ಕೈ ಮೇಲಾಗಿದೆ. ವಿಶ್ವ, ನಾವಿವಾಗ ಸ್ವಲ್ಪ ತಪ್ಪಿದ್ರೂ ಸಾಕು, ಅದನ್ನೇ ಇಟ್ಕೊಂಡು ನಮ್ಮನ್ನ ಆಟ ಆಡಿಸ್ಬಿಡ್ತಾಳೆ. ಆದ್ರೂ ಇವತ್ ನೀನ್ ದುಡುಕ್ಬಿಟ್ಟೆ ವಿಶ್ವ. ಅದೇ ನೀನ್ ಮಾಡಿದ ತಪ್ಪು. ಏನೋ ಅಲ್ಲಿಂದ ಅಲ್ಲಿಗೆ ಸರಿ ಹೋಯ್ತು. ಇದೇನಾದ್ರೂ ರಾಹುಲ್ ಕಿವಿಗ್ ಬಿದ್ದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ಅತ್ತೆ, ನಾನೆಲ್ಲ ಸರಿಯಾಗಿ ಪ್ಲಾನ್ ಮಾಡಿದ್ದೆ. ಆ ಸುರೇಶಪ್ಪ ಒಬ್ಬ ಬಂದಿಲ್ಲ ಅಂತ ಹೇಳಿದ್ರೆ ರಶ್ಮಿ ಕೈಲಿ ಎಲ್ಲ ಬಾಯ್ ಬಿಡಿಸ್ತಾ ಇದ್ದೆ. ರಾಹುಲ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತಾನೂ ಗೊತ್ತಾಗ್ತಾ ಇತ್ತು.
ಆ ಕೋತಿಯಿಂದ ನಮ್ಗೊಂದಲ್ಲ ಒಂದ್ ಸಮಸ್ಯೆ ಆಗ್ತಾನೆ ಇದೆಯಲ್ಲ. ಸರಿ ಬಿಡು, ನೀನ್ ಬೇಜಾರ್ ಮಾಡ್ಕೋಬೇಡ. ಏನೇ ಆಗ್ಲಿ ವಿಶ್ವ, ನೀನ್ ಮತ್ತೆ ದುಡುಕ್ಬಾರ್ದು. ತಾಳ್ಮೆಯಿಂದ ಟೈಮ್ಗೋಸ್ಕರ ವೇಟ್ ಮಾಡೋಣ. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕುಂಕು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳುವಿ ಎವ್ರಿಡೇ ಬಿ ಹ್ಯಾಪಿ. ದುಃಖಕ್ಕೆ ಹೇಳು ಎವ್ರಿಡೇ ಬಿ ಹ್ಯಾಪಿ. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕುಂಕು ಬಿಂಕವೆಲ್ಲ ಬ್ಯಾಡ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಬಾಳು ಬಾಳೆ ಅಲ್ಲ ನಾಣ್ಣುಡಿ ಚಂದನ. ಬೆಂಕಿಯಲ್ಲಿ ಸರಸ ಬ್ಯಾಡ, ಸ್ನೇಹದಲ್ಲಿ ವಿರಸ ಬ್ಯಾಡ, ಜಾಣ್ಣುಡಿ ಚಂದನ. ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು, ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಗಾದೆ ಮತ್ತೆ ಸೊಗಸು. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕೊಂಕು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳುವಿ ಎವ್ರಿಡೇ ಬಿ ಹ್ಯಾಪಿ. ದುಃಖಕ್ಕೆ ಹೇಳು ಎವ್ರಿಡೇ ಬಿ ಹ್ಯಾಪಿ. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕುಂಕು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳು ಎವ್ರಿಡೇ ಬಿ ಹ್ಯಾಪಿ.
ಥ್ಯಾಂಕ್ ಯು ಸೋ ಮಚ್. ಇವರೇ ತಾರ, ಇವ್ರು ನನ್ನ ಫ್ರೆಂಡ್ ದೀಪ, ಚಿಕ್ಕಮ್ಮ, ನಮಸ್ತೆ. ವಿಶ್ವ, ಭಾವ, ಇವ್ರ ನಯನ. ಹಾಯ್ ರೇವಂತ್, ಹೇಗಿದ್ದೀರಾ? ಮದ್ವೆಗ್ ಬರಲ್ಲ ಅನ್ಕೊಂಡಿದ್ದೆ, ಕೊನೆಗೂ ಬಂದ್ರಲ್ಲ, ಖುಷಿ ಆಯ್ತು. ನಮ್ಮ ಮನೆಗೆ ಒಂದು ಇನ್ವಿಟೇಷನ್ ಕೊಟ್ಟಿದ್ರಾ? ಹೌದು, ನೀವಿರ್ಲಿಲ್ವಲ್ಲ, ಅದಕ್ಕೆ ಮನೆ ಹೊರಗಡೆ ಇಟ್ಬಿಟ್ಟು ಹೋಗಿದ್ದೆ. ನಿಜ ಹೇಳ, ಇದು ನೋಡೇ ಬಂದೆ. ಅಂದ್ರೆ ಅದನ್ ಬಿಡು, ರಾಹುಲ್ ಅರೇಂಜ್ ಮ್ಯಾರೇಜಾ? ಅವಂದು ಒಂಥರ ಲವ್ ಕಮ್ ಅರೇಂಜ್. ಮದ್ವೆ ನಾಳೆ ಅಲ್ವಾ? ರಾಹುಲ್ನ ಇವಾಗ ನೋಡ್ಬೋದಾ? ಐ ಮೀನ್ ಮಾತಾಡಿಸ್ಬೋದಾ? ಯಾಕೆ? ನೋಡ್ಬೋದು, ಬನ್ನಿ.